ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ 2026ರ ಮಿಥುನ ರಾಶಿಯವರ ವಾರ್ಷಿಕ ಭವಿಷ್ಯ ಯಾವ ರೀತಿ ಇರುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಮೊದಲನೇದಾಗಿ ಮೃಗಶಿರ ನಕ್ಷತ್ರದ 3 ಮತ್ತು 4ನೇ ಪಾದಗಳು, ಆರ್ದ್ರ ನಕ್ಷತ್ರದ 4 ಪಾದಗಳು, ಜೊತೆಗೆ ಪುನರ್ವಸು ನಕ್ಷತ್ರದ ಮೊದಲ 3 ಪಾದಗಳಲ್ಲಿ ಜನಿಸಿದಂಥವರು ಮಿಥುನ ರಾಶಿಗೆ ಬರ್ತಾರೆ. ಸ್ನೇಹಿತರೆ, ನಾವು ರಾಶಿ ಯಾವುದು ನಮ್ಮ ರಾಶಿ ಯಾವುದು ಬರುತ್ತೆ ಅಂತ ನಾವು ತಿಳ್ಕೋಬೇಕು ಅಂತ ಅನ್ಕೋತಿರ್ತೀವಿ. ಅದರಲ್ಲಿ ನಾವು ರಾಶಿನ ತಿಳ್ಕೋಬೇಕಂದ್ರೆ ಜನಿಸಿದಂತಹ ಸಮಯದಲ್ಲಿ ಯಾವ ನಕ್ಷತ್ರ ಇರುತ್ತೆ, ಆ ನಕ್ಷತ್ರದ ಯಾವ ಪಾದ ಇರುತ್ತೆ ಅನ್ನೋದ್ರ ಆಧಾರದ ಮೇಲೆ ನಮಗೆ ರಾಶಿ ಅನ್ನೋದು ಗೊತ್ತಾಗುತ್ತೆ. ಜೊತೆಗೆ ಆ ನಕ್ಷತ್ರದ ಆಧಾರದ ಮೇಲೆ, ನಕ್ಷತ್ರ ಪಾದದ ಆಧಾರದ ಮೇಲೆ ಹೆಸರನ್ನು ಇಡಬೇಕು ಅಂತ ಸೂಚಿಸ್ತಾರೆ. ಇದು ತಮಗೆಲ್ರಿಗೂ ತಿಳಿದಿರಲಿ. ಈ ಮಿಥುನ ರಾಶಿಯ ಅಧಿಪತಿ ಬುಧ. ಮಿಥುನ ರಾಶಿಯವರಿಗೆ 2026ನೇ ಇಸವಿಯು ಕರ್ಮ, ಜವಾಬ್ದಾರಿ ಮತ್ತು ನಿಖರವಾದ ಫಲಿತಾಂಶಗಳನ್ನು ನೀಡುವಂತಹ ವರ್ಷವಾಗಿರುತ್ತದೆ. ವರ್ಷವಿಡೀ ಕರ್ಮಸ್ಥಾನದ ಶನಿಯ ಪ್ರಭಾವ ಇರುತ್ತದೆ. ಅಂದರೆ ಶನಿಯು ನಿಮ್ಮ 10ನೇ ಮನೆಯಾದ ಮೀನರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇರ್ತಾನೆ. ಇದು ವೃತ್ತಿ ಜೀವನದಲ್ಲಿ ಅತಿಯಾದ ಒತ್ತಡ, ಅಪಾರ ಜವಾಬ್ದಾರಿ ಮತ್ತು ನಿಮ್ಮ ಕೆಲಸದ ಮೇಲೆ ಎಲ್ಲರ ದೃಷ್ಟಿ ಬೀಳುವಂತೆ ಮಾಡುವಂಥ ಸಮಯ. ಕೈ ಕೆಸರಾದರೆ ಬಾಯಿ ಮೊಸರು ಎನ್ನುವಂತೆ ಶನಿ ನಿಮ್ಮನ್ನು ದುಡಿಸಿದರೆ ಗುರು ಬಂಪರ್ ಕೊಡುಗೆಗಳನ್ನು ಕೊಡೋದಕ್ಕೆ ಶುರು ಮಾಡ್ತಾನೆ. ಜೂನ್ನಿಂದ ಅಕ್ಟೋಬರ್ವರೆಗೆ ನಿಮ್ಮ 2ನೇ ಮನೆಯಲ್ಲಿ ಗುರು ಉಚ್ಚನಾಗಿ ಪ್ರಬಲವಾದ ಧನಯೋಗವನ್ನು ಸೃಷ್ಟಿ ಮಾಡ್ತಾನೆ. ಇದು ನಿಮಗೆ ಸಿರಿವಂತಿಕೆ, ಉಳಿತಾಯ ಮತ್ತು ಕೌಟುಂಬಿಕ ಸುಖವನ್ನು ನೀಡುತ್ತೆ. ನಿಮ್ಮ ಪ್ರಾಮಾಣಿಕ ಶ್ರಮಕ್ಕೆ ಸಾಮಾಜಿಕ ಮನ್ನಣೆ ಮತ್ತು ಆರ್ಥಿಕ ಭದ್ರತೆ ಸಿಗುವ ವರ್ಷ ಇದಾಗಿರುತ್ತೆ. ಸ್ನೇಹಿತರೆ, ಮಿಥುನ ರಾಶಿಯವರಿಗೆ ಈ 2026ನೇ ಇಸ್ವಿ ಪ್ರಮುಖವಾಗಿ 10ನೇ ಮನೆ ಅಂದರೆ ಕೆಲಸ ಮತ್ತು ಕರ್ಮದ ಮನೆ, ಮತ್ತು 2ನೇ ಮನೆ ಅಂದರೆ ಸಂಪತ್ತು ಮತ್ತು ಕುಟುಂಬಕ್ಕೆ ಸಂಬಂಧಪಟ್ಟಿದ್ದು. ಈ 2 ಮನೆಗಳ 10ನೇ ಮನೆ ಮತ್ತು 2ನೇ ಮನೆ ಇದ್ರ ಸುತ್ತುತ್ತಾ ಇರುತ್ತೆ. 2026ರಲ್ಲಿ ಮಿಥುನ ರಾಶಿಯವರಿಗೆ ಈ 2 ಮನೆಗಳ ಸುತ್ತುತ್ತಾ ಇರುತ್ತೆ. ಅತ್ಯಂತ ಪ್ರಮುಖವಾದದ್ದು 10ನೇ ಮನೆಯಾದ ಮೀನ ರಾಶಿಯಲ್ಲಿನ ಶನಿಯ ಸಂಚಾರ. 10ನೇ ಮನೆ ಅಂದರೆ ಮಿಥುನ ರಾಶಿಯವರ 10ನೇ ಮನೆ ಮೀನ ರಾಶಿ. ಈ ಮೀನ ರಾಶಿಯಲ್ಲಿ ಶನಿಯ ಸಂಚಾರ ನಡೀತಾ ಇರುತ್ತೆ. ಇದು ವರ್ಷ ಪೂರ್ತಿ ಇರುತ್ತೆ. ಇದನ್ನು ಕೆರಿಯರ್ ವಿಚಾರದಲ್ಲಿ ಮಾಡು ಇಲ್ಲವೇ ಮಡಿ ಅಂತ ಕೂಡ ಅನ್ಬೋದು. ಇದು ನಿಮ್ಮನ್ನು ಜನರ ಮಧ್ಯೆ ಎತ್ತಿ ಹಿಡಿಯುತ್ತೆ, ಜವಾಬ್ದಾರಿಗಳನ್ನು ಹೆಚ್ಚಿಸುತ್ತೆ ಮತ್ತು ನಿಮ್ಮ ತಾಳ್ಮೆಯನ್ನು ಕೂಡ ಪರೀಕ್ಷೆ ಮಾಡುತ್ತೆ. ಶನಿಯು ನಿಮ್ಮ 9ನೇ ಅಧಿಪತಿ ಅಂದರೆ ಭಾಗ್ಯ ಮತ್ತು ಧರ್ಮದ ಮನೆಯ ಅಧಿಪತಿಯಾಗಿದ್ದು 10ನೇ ಮನೆ ಅಂದರೆ ಕರ್ಮದ ಮನೆಯಲ್ಲಿ ಇರುವುದರಿಂದ ಇದು ಶಕ್ತಿಶಾಲಿಯಾದ ಧರ್ಮ ಕರ್ಮಾಧಿಪತಿ ಯೋಗವನ್ನು ಕೂಡ ಸೃಷ್ಟಿ ಮಾಡುತ್ತೆ. ಶನಿ ನಿಮ್ಮ 9ನೇ ಮನೆಯ ಅಧಿಪತಿಯಾಗಿರ್ತಾನೆ, ಆದರೆ 10ನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾ ಇರ್ತಾನೆ. ಈ 2 ಸೇರಿ ಕೂಡ ಧರ್ಮ ಕರ್ಮಾಧಿಪತಿ ಯೋಗ ಸೃಷ್ಟಿಯಾಗುತ್ತೆ. ಕೆಲಸವೇ ದೇವರು ಎಂದುಕೊಂಡು ಅಹಂಕಾರವನ್ನು ಬಿಟ್ಟು ದುಡಿದರೆ ಈ ವರ್ಷ ನಿಮಗೆ ದೊಡ್ಡ ಯಶಸ್ಸು ಕಾದಿರುತ್ತೆ. ಇನ್ನು ಗುರುವಿನ ಸಂಚಾರ. ಗುರುಗ್ರಹವು ಜೀವನದಲ್ಲಿ ಸಮತೋಲನ ಮತ್ತು ಪ್ರತಿಫಲವನ್ನು ತರುತ್ತದೆ. ವರ್ಷದ ಆರಂಭದಲ್ಲಿ ಅಂದರೆ ಜೂನ್ 1ರವರೆಗೆ ಗುರು ನಿಮ್ಮ ಜನ್ಮ ರಾಶಿಯಲ್ಲಿಯೇ 1ನೇ ಮನೆಯಲ್ಲಿಯೇ ಅಂದರೆ ಮಿಥುನ ರಾಶಿಯಲ್ಲಿಯೇ ಇರ್ತಾನೆ. ಈ ಜನ್ಮ ಗುರು ನಿಮಗೆ ಬುದ್ಧಿವಂತಿಕೆ, ಆತ್ಮವಿಶ್ವಾಸ ಮತ್ತು ಭವಿಷ್ಯದ ಯೋಜನೆಗಳನ್ನು ರೂಪಿಸಲು ಸಹಾಯವನ್ನು ಮಾಡ್ತಾನೆ. ಅಸಲಿ ಆಟ ಶುರುವಾಗೋದು ಜೂನ್ 2ರಿಂದ ಅಕ್ಟೋಬರ್ 30ರವರೆಗೆ. ಆಗ ಗುರುವಿನ ಉಚ್ಚ ರಾಶಿಯಾದಂತಹ ಕರ್ಕಾಟಕ ರಾಶಿಗೆ, ಅಂದರೆ ಕರ್ಕಾಟಕ ರಾಶಿ ಮಿಥುನ ರಾಶಿಯವರಿಗೆ 2ನೇ ಮನೆಯಾಗಿರುತ್ತೆ. ಗುರು ಕರ್ಕಾಟಕ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ಇದು ಅಸಾಧಾರಣವಾದ ಧನಯೋಗವನ್ನು ಸೃಷ್ಟಿ ಮಾಡುತ್ತೆ. ಆದಾಯದಲ್ಲಿ ಹೆಚ್ಚಳ, ಬ್ಯಾಂಕ್ ಬ್ಯಾಲೆನ್ಸ್ನಲ್ಲಿ ಏರಿಕೆ, ಕುಟುಂಬದವರ ಬೆಂಬಲ, ಪೌಷ್ಟಿಕ ಆಹಾರ ಮತ್ತು ಮಾತಿನಲ್ಲಿ ಹಿಡಿತ ಇವೆಲ್ಲವೂ ಕೂಡ ಈ ಸಮಯದಲ್ಲಿ ನಿಮಗೆ ಸಿಗುತ್ತೆ. ಅಕ್ಟೋಬರ್ 31ರಿಂದ ಗುರು ಸಿಂಹ ರಾಶಿಗೆ ಅಂದರೆ ಮಿಥುನ ರಾಶಿಯ 3ನೇ ಮನೆಗೆ ಬದಲಾಗ್ತಾನೆ. ಇದು ಹೊಸ ವಾಹನಗಳಿಗೆ ಕೈ ಹಾಕೋದಕ್ಕೆ, ಬರವಣಿಗೆ ಮತ್ತು ಕಿರು ಪ್ರಯಾಣಗಳಿಗೆ ಬೆಂಬಲವನ್ನು ನೀಡುತ್ತೆ. ಇನ್ನು ರಾಹು ಮತ್ತು ಕೇತು ಇವರು ತೆರೆಮರೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಡಿಸೆಂಬರ್ 6ರವರೆಗೆ ರಾಹು ಕುಂಭ ರಾಶಿಯಲ್ಲಿ ಅಂದರೆ ಮಿಥುನ ರಾಶಿಯ 9ನೇ ಮನೆಯಲ್ಲಿ ಮತ್ತು ಕೇತು ಮಿಥುನ ರಾಶಿಯ 3ನೇ ಮನೆಯಾದ ಸಿಂಹ ರಾಶಿಯಲ್ಲಿ ಇರ್ತಾರೆ. 9ನೇ ಮನೆಯ ರಾಹು ವಿದೇಶಿ ಪ್ರಯಾಣ, ಉನ್ನತ ಶಿಕ್ಷಣ ಮತ್ತು ಆಧ್ಯಾತ್ಮದ ಕಡೆಗೆ ಆಸಕ್ತಿಯನ್ನು ಹೆಚ್ಚಾಗುವಂತೆ ಮಾಡ್ತಾನೆ. ಇನ್ನು 3ನೇ ಮನೆಯಲ್ಲಿರುವ ಕೇತು ಅವಕಾಶಗಳು ಇದ್ದರೂ ಕೂಡ ಕೆಲವೊಮ್ಮೆ ಸೋಮಾರಿತನ ಅಥವಾ ಉದಾಸೀನ ಮನೋಭಾವವನ್ನು ಬರುವಂತೆ ಮಾಡ್ತಾನೆ.
ಇನ್ನು ಡಿಸೆಂಬರ್ 6, 2026ರಂದು ದೊಡ್ಡ ಬದಲಾವಣೆ ಒಂದು ಆಗುತ್ತೆ. ರಾಹು ಮಕರ ರಾಶಿಗೆ ಮತ್ತು ಕೇತು ಕರ್ಕಾಟಕ ರಾಶಿಗೆ ಪ್ರವೇಶವನ್ನು ಮಾಡ್ತಾರೆ. ಈ 8:2 ಅಕ್ಷವು 2027ಕ್ಕೆ ಒಂದು ದೊಡ್ಡ ಮುನ್ಸೂಚನೆಯಾಗಿ ಕಾಣಿಸುತ್ತೆ. ಇದು ಹಠಾತ್ ಘಟನೆಗಳು ಮತ್ತು ಹಣಕಾಸಿನ ವಿಷಯದಲ್ಲಿ ವೈರಾಗ್ಯ ಭಾವನೆಯನ್ನು ತರಬಹುದು. ಆದ್ದರಿಂದ 2026ರ ಅಂತ್ಯದ ವೇಳೆಗೆ ನೀವು ಆರ್ಥಿಕವಾಗಿ ಮತ್ತು ಆರೋಗ್ಯದ ದೃಷ್ಟಿಯಿಂದ ಸದೃಢರಾಗಿ ಇರಬೇಕಾಗಿರುವಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಒಟ್ಟಾರೆಯಾಗಿ 2026ನೇ ವರ್ಷವು 10ನೇ ಮನೆಯ ಶನಿಯ ಮಾರ್ಗದರ್ಶನದಲ್ಲಿ ಪ್ರಾಮಾಣಿಕವಾಗಿ ದುಡಿಯಲು ಮತ್ತು 2ನೇ ಮನೆಯ ಉಚ್ಚ ಗುರುವಿನ ಆಶೀರ್ವಾದವನ್ನು ಬಳಸಿಕೊಂಡು ಸಂಪತ್ತನ್ನು ಗಳಿಸಲು ಇರುವಂತಹ ಸುವರ್ಣಾವಕಾಶ. ಕೆಲಸದ ಒತ್ತಡ ಹೆಚ್ಚಿದ್ದರೂ ಕೂಡ ಶಿಸ್ತನ್ನು ಪಾಲಿಸಿದರೆ ನಿಮ್ಮ ಕೀರ್ತಿ ಮತ್ತು ಸಂಪತ್ತು ಎರಡೂ ಕೂಡ ವೃದ್ಧಿಯಾಗುತ್ತದೆ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಮಾಹಿತಿ. 2026ರಲ್ಲಿ ಮಿಥುನ ರಾಶಿಯವರಿಗೆ ಶನಿಯಿಂದ ಮತ್ತು ಗುರುವಿನಿಂದ ಮತ್ತು ರಾಹು ಕೇತುವಿನಿಂದ ಏನೆಲ್ಲ ಪ್ರಭಾವಗಳು ಬೀರ್ತವೆ, ಅದರಿಂದ ಏನೆಲ್ಲ ಬದಲಾವಣೆಗಳು ಆಗುತ್ತೆ, ಸೊ ಯಾವ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಇಂಥದ್ದೇ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿದಿನ ನೋಡ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರಾಶಿ ಹೊಸ ವಿಷಯದೊಂದಿಗೆ ಸಿಗ್ತೀನಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.